ಹೊರಟಿದ್ಯಾ? ಹೇಳು ಮಾಡಿ. ಮಾಮ್, ಏನಾಯ್ತು? ಯಾಕೆ ಉಸಿರು ಬಿಡ್ತಿದ್ಯಾ? ಎನಿಥಿಂಗ್ ರಾಂಗ್? ಮಾಡಿ ಮಾಡಿ ಯಾರೋ ಯಾರೋ ನನ್ನ ಕುತ್ತಿಗೆ ಹಿಸ್ಕಿ ನನ್ನನ್ನು ಸಾಯಿಸ್ತಾರೆ ಅಂತ ಅನ್ನಿಸ್ತಾ ಇತ್ತು. ನನ್ಗೆ ಉಸಿರಾಡಕ್ಕೆ ಆಗ್ತಿರ್ಲಿಲ್ಲ ಮಾಡಿ. ಯಾರೋ ನನ್ನ ಕುತ್ತಿಗೆ ಹಿಸ್ದಂಗೆ ಅನ್ನಿಸ್ತಾ ಇತ್ತು. ಮಾಮ್, ಏನು ಹೇಳ್ತಿದ್ಯಾ? ಕನ್ಸು ಕಾಣ್ತಿದ್ಯಾ ನೀನು? ಇರ್ಬೋದು, ಕನಸೇ ಇರ್ಬೋದಲ್ವಾ? ಯಾಕೋ ಗೊತ್ತಿಲ್ಲ ಮಾಡಿ. ಇವರು ಈ ಮನೆ ನನಗೆ ತುಂಬ ನೆಗೆಟಿವ್ ವೈಬ್ಸೇ ಕೊಡ್ತಿದೆ. ನನಗಿಲ್ಲಿ ಇರೋಕ್ಕಾಗ್ತಿಲ್ಲ ಮಾಡಿ, ಆಗ್ತಿಲ್ಲ. ಮಾಮ್, ನೀನೇ ಹೀಗಂದ್ರೆ ಹೇಗೆ? ಬಿ ಸ್ಟ್ರಾಂಗ್. ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಹಾಂ, ಐ ಕಾಲ್ ಯು ಲೇಟರ್. ಯಾರಿದ್ದೀರಾ? ಯಾರಾದ್ರೂ ಇದ್ದೀರಾ? ಹೇಳಿ. ಅದು ನನಗೆ ಬೇರೆ ರೂಮ್ ಬೇಕು. ಯಾಕೋ ಈ ರೂಮ್ ನನಗೆ ಕಂಫರ್ಟ್ ಅಂತ ಅನ್ನಿಸ್ತಾ ಇಲ್ಲ. ಬೇರೆ ರೂಮಾ? ಬೇರೆ ರೂಮು ಸಾಧಾರಣವಾಗಿದೆ ಅಮ್ಮವ್ರೆ. ನೀವು ಇಲ್ಲಿರ್ತೀರಾ ಅಂತಾನೆ ನಿಮ್ಗೆಲ್ಲ ವ್ಯವಸ್ಥೆ ಮಾಡಿದ್ವಿ. ಇದು ದೊಡ್ಡ ಯಜಮಾನ್ ರೂಮ್. ಕಡೆಗಾಲದಲ್ಲಿ ದೊಡ್ಡ ಯಜಮಾನ್ ಇದ್ದಿದ್ದ ರೂಮ್ ಇದು. ಅದಕ್ಕೋಸ್ಕರನೇ ನಿಮಗೆ ವೀರೇಂದ್ರಣ್ಣ ಅವ್ರಿಗೆ, ಶ್ರಾವಣಿ ಅಮ್ಮ ಅವ್ರಿಗೆ ಇಲ್ಲೇ ವ್ಯವಸ್ಥೆ ಮಾಡಿದ್ವಿ. ಇದು ದೊಡ್ಡ ಯಜಮಾನ್ ರೂಮಾ? ಹೌದು ಅಮ್ಮವ್ರೆ, ನಿಮಗೆ ಗೊತ್ತಿಲ್ವಾ? ಅದು ತುಂಬ ವರ್ಷ ಆಗೋಯ್ತಲ್ಲ, ನನಗೆ ನೆನಪಿಲ್ಲ. ಆದರೂ ನನಗೆ ಬೇರೆ ರೂಮ್ ಬೇಕು. ಸರಿ ಅಮ್ಮವ್ರೆ, ಈಗಲೇ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿವರೆಗೂ ಇಲ್ಲೇ ವಿಶ್ರಾಂತಿ ತಗೊಳ್ಳಿ. ಅಜ್ಜಿ ನಾನು ನೋಡೋದಕ್ಕೆ ನಾನು ಎಷ್ಟು ಆಸೆಯಿಂದ ಬಂದಿದ್ದೀನಿ. ನೀವು ಯಾಕೆ ಇಷ್ಟು ಕಾಯಿಸ್ತಿದ್ದೀರಾ? ನನ್ನ ಅಜ್ಜಿ ನಾನು ನೋಡೋದಕ್ಕೆ ಇಷ್ಟು ಕಾಯ್ಬೇಕಾ ನಾನು? ಹಾಗೆಲ್ಲ ಬೇಜಾರು ಮಾಡ್ಕೋಬೇಡಿ ಅಮ್ಮವ್ರೆ. ನೀವು ಅಮ್ಮವ್ರನ್ನ ನೋಡಬೇಕು ಅಂತ ಎಷ್ಟು ಆಸೆ ಕಾತುರದಿಂದ ಕಾಯ್ತಾ ಇದ್ರೋ, ಅದ್ರ ಹತ್ತರಷ್ಟು ಅವರು ಆಸೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಕೆಲವು ಸಮಯ ಸಂದರ್ಭ ಬಂದಾಗ ಅಮ್ಮವರು ಒಬ್ಬರೇ ರೂಮಲ್ಲಿ ಇರ್ತಾರೆ. ಮನಸ್ಸು ತಿಳಿ ಆದಮೇಲೆ ಅವರೇ ನೋಡೋಕೆ ಹೇಳಿ ಕಳಿಸ್ತಾರೆ. ಅವ್ರ ಅನುಮತಿ ಇಲ್ಲದೆ ನಾವು ಯಾರೂ ಅವ್ರನ್ನ ನೋಡೋಕ್ಕಾಗೋದಿಲ್ಲ. ಅಮ್ಮವರು ಭೇಟಿ ಮಾಡ್ತಾರಂತೆ, ಬರೋಕ್ ಹೇಳಿದ್ರು. ಹಾಗಾದ್ರೆ ಮೊದಲು ಅಜ್ಜಿನ ನಾನೇ ನೋಡ್ತೀನಿ. ಬೇಡ ಕಂದ, ಆತರ ಪಡಬೇಡ. ಅಪ್ಪ ನನ್ನ ಈ ರೀತಿ ಕಂದ ಅಂತ ಕರಿತಿದ್ರೆ ನಾನು ನಿಜವಾಗ್ಲೂ ಹೋಗ್ಬಿಡ್ತೀನಿ. ಆದರೂ ಅಪ್ಪ ನನ್ನ ಈ ರೀತಿ ಮಾತಾಡಿಸ್ತಿರೋದು ಸಾಲಿಗ್ರಾಮಕ್ಕೆ ಬಂದಿರೋದ್ರಿಂದ ಅಷ್ಟೆ. ಏನೇ ಆಗಲಿ ಸುಬ್ಬು ಬರ್ತ್ಡೇ ದಿನ ಅಪ್ಪ ನನಗೆ ಇಷ್ಟು ಹತ್ತಿರ ಆಗಿ ಮಾತಾಡಿಸಿದ್ರು. ಇವತ್ತು ಅಜ್ಜಿಯಿಂದಾಗಿ ಮತ್ತೆ ಅಂತ ಅದೃಷ್ಟ ನನ್ನ ಪಾಲಿಗೆ ಸಿಕ್ಕಿದೆ.
ಎಷ್ಟೋ ವರ್ಷಗಳ ನಂತರ ನಿಮ್ಮ ಅಜ್ಜಿನ ಮೊದಲನೇ ಸಲ ನೋಡ್ತಾ ಇದೀಯಾ. ನಿನಗೆ ಆವೇಶ ಇರಬಾರ್ದು, ಸಂತೋಷ ಇರಬೇಕು. ಅವಸರ ಪಡಬೇಡ. ನಾನೇನಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತದೆ. ಇನ್ನು ಲಲಿತಾ ದೇವಿ ಏನು ಹೇಳ್ತಾಳೋ, ಶ್ರಾವಣಿಗೆ ಮುಚ್ಚಿಟ್ಟಿರೋ ಸತ್ಯ ಎಲ್ಲ ಗೊತ್ತಾಗಬಹುದಾ? ಈ ಮನೆ ಬೇರೆ ಭೂತ್ ಬಂಗ್ಲೆ ಥರ ನನ್ನನ್ನು ಕಾಡ್ತಾ ಇದೆ. ಎಲ್ಲಿ ಹೋದ್ರೂ ಭಯ ಆಗ್ತಿದೆ. ಛೇ, ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ನಾ? ಆವತ್ತೇ ಸುಬ್ಬುನು ಮುಗಿಸಿದ್ದಿದ್ರೆ ಇವತ್ತಿಲ್ಲಿಗೆ ಬರಬೇಕಾಗಿರೋ ಕರ್ಮನೇ ಬರ್ತಿರ್ಲಿಲ್ಲ. ಹಾಗೆಲ್ಲ ಅತ್ತೆಯವ್ರನ್ನ ಸುಮ್ಮನೆ ನೋಡೋಕ್ಕಾಗಲ್ಲ. ಅವರು ಮೊದಲು ಯಾರನ್ನ ನೋಡಬೇಕು ಅಂತ ಇಷ್ಟಪಡ್ತಾರೋ ಅವರೇ ಹೋಗಬೇಕು. ಸರಿ ಅಪ್ಪ. ಏನಿದು, ರಾಜರ ಕಾಲದಲ್ಲಿ ಹೀಗೆಲ್ಲ ನಡೆಯುತ್ತೆ ಅಂತ ಗೊತ್ತಿತ್ತು, ಆದರೆ ಈ ಮನೆ ಬಗ್ಗೆ ಮತ್ತು ಲಲಿತಾದೇವಿಯವ್ರ ಬಗ್ಗೆ ಈಗಲೂ ಇಷ್ಟೊಂದು ಗೌರವ ಇದೆಯಾ? ಯಜಮಾನ್ರೆ, ಅಮ್ಮವ್ರು ಮೊದಲು ಶ್ರಾವಣಿ ಅಮ್ಮವ್ರನ್ನೇ ನೋಡ್ಬೇಕಂತೆ. ಅಪ್ಪ, ನಾನು ಹೋಗ್ಲಾ? ಇಷ್ಟು ದಿವಸ ನೀನು ಇದಕ್ಕೆ ತಾನೇ ಕಾಯ್ತಾ ಇದ್ದಿದ್ದು. ಹೋಗಮ್ಮ. ಯಜಮಾನ್ರೆ, ನೀವು ಹೋಗಿ. ಹೌದು ಯಜಮಾನ್ರೆ, ನೀವು ಹೋಗಿ. ಅದ್ಯಾವುದೋ ಹಳೇ ಪಿಕ್ಚರಲ್ಲಿ ಈ ಥರ ಎಲ್ಲ ರಾಣಿಯವರು ಮಾಡ್ತಾ ಇದ್ದನ್ನು ನೋಡಿದ್ದೆ. ಈ ಥರ ಎಲ್ಲ ಈ ನಾಟಕದಲ್ಲಿ ಸಿನಿಮಾದಲ್ಲಿ ಅಷ್ಟೇ ನಾನು ನೋಡಿದ್ದು. ಆದ್ರೆ ಇವಾಗ ರಿಯಲ್ಲಾಗಿ ನೋಡ್ತಾ ಇದ್ದೇನಲ್ಲ ಮಮ್ಮಿ. ಅಯ್ಯ, ಈ ಸುಂದರ ದರಿದ್ರ ಅವರು ಹೇಳಿದ್ರಲ್ಲೂ, ಇದು ಸುತ್ತಮುತ್ತ ಇರೋ 10 ಹಳ್ಳಿಗೆ ದೊಡ್ಡ ಮನೆ. ಇವರು ವಂಶದವರು ಬಾಳೆಗಾರಿಕೆ ಮಾಡ್ತಿದ್ರಂತ ಒಂದು ಕಾಲದಲ್ಲಿ. ಅದಕ್ಕೆ ಸುತ್ತಮುತ್ತ ಇರೋ ಹಳ್ಳಿ ಜನ ಎಲ್ಲ ಅದೇ ಗೌರವನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಈ ಮನೆ ಘನತೆ, ಗೌರವ, ಲೆವೆಲ್ಲು ಅದೆಲ್ಲ ದರಿದ್ರ ನಿನಗೆ ಅರ್ಥ ಆಗಲ್ಲ. ಸುಮ್ಮನೆ ಸಾಕು, ನೋಡ ಅರಮನೆನ. ಅಮ್ಮ, ಅಮ್ಮವ್ರನ್ನ ನೋಡೋದಕ್ಕೆ ನನಗೂ ಅವಕಾಶ ಸಿಗುತ್ತಾ? ಅಮ್ಮವರು ನಿಮ್ಮ ಬಗ್ಗೆನೂ ವಿಚಾರಿಸ್ತಾ ಇದ್ರು. ಅವ್ರು ನಿಮ್ಮನ್ನು ಭೇಟಿ ಮಾಡ್ತಾರೆ. ಅಂದರೆ ನಮ್ಮ ಅಪ್ಪಂಗೆ ಊರಲ್ಲಿ ಎಲ್ಲರೂ ಚೆನ್ನಾಗಿ ಪರಿಚಯನೇ ಇದ್ದಾರೆ. ಊರಿನ ಪದ್ಧತಿಗಳು ಕೂಡ ಗೊತ್ತಿದೆ. ಆದರೆ ಅಪ್ಪ ಇದ್ರ ಬಗ್ಗೆ ಯಾವತ್ತೂ ಯಾಕೆ ಒಂದು ಮಾತು ಆಡಿಲ್ಲ?
ಅಜ್ಜಿ. ಇಷ್ಟು ವರ್ಷಗಳಾದ್ಮೇಲೆ ಅನ್ನಿಸ್ತಾ ಈ ಅಜ್ಜಿ ನೋಡಬೇಕು ಅಂತ. ಅಜ್ಜಿ, ನನಗೆ ಸಾಲಿಗ್ರಾಮದ ಬಗ್ಗೆ ಗೊತ್ತಾಗಿದ್ದೆ ನರಸೇನವ್ರು ಬಂದು ಪುಷ್ಕರಣಿ ಉತ್ಸವ ಇದೆ ಅಂತ ಹೇಳಿದಾಗ. ಅಲ್ಲಿವರೆಗೂ ನನಗೆ ಇಲ್ಲಿನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಓ, ಹಾಗಿದ್ರೆ ಈ ಉತ್ಸವ ನಡೀದೆ ಹೋಗಿದ್ರೆ ಕಡೆವರೆಗೂ ನೀನನ್ನ ನೋಡಕ್ ಬರ್ತಾನೆ ಇರ್ಲಿಲ್ವಾ? ಅಜ್ಜಿ, ನಿಮ್ಮ ಬಗ್ಗೆ ಗೊತ್ತೇ ಇರಲಿಲ್ಲ ಅಂದಮೇಲೆ ನಿಮ್ಮನ್ನು ನೋಡೋಕೆ ಹೇಗೆ ಬರಲಿ ಅಜ್ಜಿ? ನನಗೂ ನನ್ನವರಿದ್ದಾರೆ, ಅಮ್ಮನ ಕಡೆ ದೊಡ್ಡ ಬಳಗನೇ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಜ್ಜಿ. ನಂದಿನಿ ಹೋದ್ಮೇಲೆ ನಮ್ಮನೆ ಸಂಬಂಧವೇ ಸಾಕಾಗಿದೆ ನಿಮ್ಮ ಅಪ್ಪನಿಗೆ. ಪರವಾಗಿಲ್ಲ ಬಿಡು, ಈಗಲಾದ್ರೂ ನಿನ್ನನ್ನು ಕರ್ಕೊಂಡು ಬಂದಿದ್ದಾನಲ್ಲ. ಬದುಕು ನಾವು ಅಂದ್ಕೊಂಡ ಹಾಗೆ ನಡೆಯೋದಿಲ್ಲ. ವಿಧಿ ನಮ್ಮವರನ್ನೇ ನಮ್ಮಿಂದ ತುಂಬ ದೂರ ಮಾಡಿಬಿಡುತ್ತೆ. ವಿಧಿ ಆಡಿಸೋ ಆಟಗಳಿಗೆ ನಾವು ಸರಿ ತಪ್ಪು ನೆಪಗಳನ್ನು ಹುಡುಕೋತೀವಿ ಅಷ್ಟೇ. ಮಗಳು ಹೋದಾಗಿಂದ ಈಗಿನವರೆಗೂ ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದ್ದೀನಿ. ಕೋಪ, ನೋವು, ದುಃಖ, ಮಮತೆ, ಸ್ವಾಭಿಮಾನ, ಹೆತ್ತ ಕರಳಿನ ಸಂಕಟ. ಇದನ್ನೆಲ್ಲ ಸಹಿಸ್ಕೊಂಡು ಬದುಕಬೇಕು ಅಂತಂದ್ರೆ ಮನಸ್ಸು ಕಲ್ಲಾಗಿರ್ಲೇಬೇಕಲ್ವಾ? ಅಜ್ಜಿ ಏನು ಹೇಳ್ತಿದ್ದಾರೆ? ಇಷ್ಟು ವರ್ಷ ಆದಮೇಲೆ ನಾನು ಬಂದಿದ್ದೀನಿ, ಆದರೆ ಇವರಿಗೆ ಮೊಮ್ಮಗಳು ನೋಡ್ತಿದ್ದೀನಿ ಅನ್ನೋ ಖುಷಿನೇ ಇಲ್ವಲ್ಲ. ಮಗಳು ಹೋದ್ಮೇಲೆ ಕಲ್ಲಾಗ್ಬಿಟ್ಟೆ ಅಂತ ಮಾತಾಡ್ತಿದ್ದಾರೆ. ಹೋದ್ಮೇಲೆ ಅಂದರೆ ಏನರ್ಥ? ನಮ್ಮಮ್ಮ ಇವ್ರನ್ನ ಬಿಟ್ಟು ಎಲ್ಲಾದ್ರೂ ದೂರ ಹೋಗಿದ್ದಾರಾ? ಅಥವಾ ನಮ್ಮಮ್ಮ ಇಷ್ಟು ವರ್ಷಗಳಾದ್ಮೇಲೆ ನಿನ್ನ ನೋಡ್ತಿರೋದು ನಿಮ್ಮ ಅಮ್ಮ ನೋಡಿದ ಹಾಗೆ ಅನಿಸ್ತಾ ಇದೆ. ನನ್ನ ಮಗಳ ಪ್ರತಿರೂಪ ಆಗಿರೋ ನಿನ್ನ ನೋಡಿದ್ರೆ ಅವಳ ಮೇಲಿರೋ ಪ್ರೀತಿನ ತೋರಿಸ್ಬೇಕೋ ಅಥವಾ ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋದೆ ಅನ್ನೋ ಸಿಟ್ಟಲ್ಲಿ ನಿನ್ನನ್ನು ಮಾತಾಡಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ಬಿಡ, ನೀನು ಹೇಗಿದೀಯಾ? ವೀರೇಂದ್ರ ನಿನ್ನನ್ನು ಹೇಗೆ ನೋಡ್ಕೋತಾ ಇದ್ದಾನೆ? ಸಾಲಿಗ್ರಾಮದಲ್ಲಿ ಮಾತ್ರ ನನ್ನ ಅಪ್ಪ ನಿನ್ನ ಮಗಳು, ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಸಲಿಗೆಯಿಂದ ಇರೋದು ನನಗೆ ಇಷ್ಟ ಇಲ್ಲ. ತುಂಬ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಜ್ಜಿ. ನನಗೆ ಅಮ್ಮ ನನ್ನ ಜೊತೆ ಇಲ್ಲ ಅನ್ನೋ ಕೊರತೆ ಯಾವತ್ತೂ ಕಾಡಲೇ ಇಲ್ಲ. ನನಗೆ ಅಪ್ಪ ಅಮ್ಮ ಎಲ್ಲ ಅವರೇ. ಬುದ್ಧಿ ಹೇಳೋ ಗುರುವಿನ ಹಾಗೆ, ತಪ್ಪು ಮಾಡಿದ್ರೆ ತಿದ್ದೋ ಗೆಳೆಯನ ಹಾಗೆ, ಮಗುನ ಮುದ್ದು ಮಾಡೋ ಅಮ್ಮನ ಹಾಗೆ ನನ್ನನ್ನು ಹಂಗೆ ಬಚ್ಚಿಟ್ಕೊಂಡು ನೋಡ್ಕೋತಾ ಇದ್ದಾರೆ. ಅವನ ವ್ಯಕ್ತಿತ್ವದ ಬಗ್ಗೆ ನನಗೆ ಗೊತ್ತು, ಆದ್ರೆ ಏನಜ್ಜಿ, ಅಪ್ಪ ಇಷ್ಟು ದಿನ ನನಗೆ ಸಾಲಿಗ್ರಾಮದ ಬಗ್ಗೆ ಯಾಕೇನು ಹೇಳಿಲ್ಲ? ಅಮ್ಮನ ಬಗ್ಗೆ ಯಾಕೆ? ಊಟ ಮಾಡೋಣಂತೆ ನಡಿ. ಅಲ್ಲ ಅಜ್ಜಿ, ಹೊತ್ತಾಯ್ತು, ನಡಿ ಇನ್ನಲ್ಲ, ನಡಿ.
ಬಂದು ತುಂಬ ಹೊತ್ತಾಯ್ತಮ್ಮ. ಪ್ರಯಾಣ ಎಲ್ಲ ಚೆನ್ನಾಗೇ ಇತ್ತು. ನೀನು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಏನು ಮಾಡೋದಪ್ಪ, ಹಿಂಗಾಗಿದೆಯಲ್ಲ, ಇಂಥ ಪರಿಸ್ಥಿತಿಲಿ ನಾನು ಹೆಂಗೆ ಬರೋಕ್ಕಾಗುತ್ತೆ? ನೀವೇ ನನ್ನ ಪರವಾಗಿ ದೇವ್ರ ಹತ್ರ ಕೇಳ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ವಿಶಾಲು, ನೀನು ಏನು ಯೋಚನೆ ಮಾಡಬೇಡ ಕಣೆ. ನಾನು ಸಾಲಿಗ್ರಾಮಕ್ಕೆ ಎಷ್ಟೋ ವರ್ಷ ಆದಮೇಲೆ ಬಂದಿದ್ದೀನಿ. ಇಲ್ಲಿನ ವಾತಾವರಣ ಹೇಗಿರುತ್ತೋ ಏನಂತ ಯೋಚನೆ ಆಗಿತ್ತು ಕಣೆ. ಈ ಊರಿನ ಜನ ಯಾರೂ ಬದಲಾಗಿಲ್ಲ ಕಣೆ. ಅಪ್ಪಟ ಚಿನ್ನ ಇದ್ದಾಗೆ ಈ ಊರಿನ ಜನ. ಮುಂದೆ ಯಾವಾಗಾದರೂ ಇಲ್ಲಿಗೆ ಬರೋಣ. ಆಯಿತು, ಮನೆ ದೇವ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಸಾಲಿಗ್ರಾಮಕ್ಕೆ ಹೋಗೋಣ. ಅಯ್ಯೋ ದಡ್ಡಿ, ನಿಜವಾದ ಅರ್ಥದಲ್ಲಿ ನಮಗೆ ಮನೆ ದೇವ್ರಂದರೆ ಈ ದೊಡ್ಡ ಮನೆ ಕಣೆ. ಈ ಊರು ನಮಗೆ ಪುಣ್ಯಕ್ಷೇತ್ರ ಇದ್ದಾಗೆ. ನಾನು ನಮ್ಮ ಮನೆ ದೇವ್ರಿಗೆ ಹೋಗಿದ್ರು ಇಷ್ಟು ಖುಷಿಯಾಗಿ ಇರ್ತಿರ್ಲಿಲ್ವೋ ಏನೋ. ಸಾಲಿಗ್ರಾಮಕ್ಕೆ ಬಂದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಒಳ್ಳೇದಾಯ್ತು ಬಿಡಿ, ಎಲ್ಲ ಚೆನ್ನಾಗಾದರೆ ಸರಿ. ಲಲಿತಾದೇವಿ ಅಮ್ಮರು ಅಂತ ಹೇಳ್ತಿದ್ರಲ್ಲ, ಅವ್ರನ್ನ ನೋಡಿದ್ರಾ, ಮಾತಾಡ್ಸಿದ್ರಾ? ಹೇಗಿದ್ದಾರೆ ಅವರು? ಇಲ್ಲಮ್ಮ, ಅವ್ರು ನೀನು ನೋಡಿಲ್ಲ ನಾವು. ಲೈ, ಅಮ್ಮರ ದರ್ಶನ ಆಗೋದು ಅಂದರೆ ಆ ದೇವ್ರ ದರ್ಶನ ಆದ ಹಾಗೆ. ಆ ತಾಯಿ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಕಣೆ. ಎಷ್ಟೋ ವರ್ಷಗಳ ಹಿಂದೆ ಆ ತಾಯಿ ಸೇವೆ ಮಾಡಿದ ಪುಣ್ಯ ನಂದು. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರು ನಮ್ಮನ್ನು ಭೇಟಿ ಮಾಡಿದ್ರೂ ಮಾಡ್ಬೋದು. ಎಲ್ಲರೂ ಅವ್ರ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾರೆ. ಅವ್ರು ನಿಜವಾಗ್ಲೂ ಇವ್ರಿಗೆಲ್ಲ ದೇವತೆನಾ? ಇವರೆಲ್ಲ ಅವ್ರ ಬಗ್ಗೆ ಅಷ್ಟೊಂದು ಗೌರವ ಇಟ್ಕೊಂಡಿರೋದಕ್ಕೆ ಕಾರಣ ಏನು? ಅಷ್ಟಾದರೂ ಇಷ್ಟು ವರ್ಷ ದೂರ ಇರೋದಕ್ಕೆ ಕಾರಣ ಏನು? ಸರಿ, ಹಾಗಾದರೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿರಿ. ಅಮ್ಮವ್ರನ್ನ ನಾನು ಕೇಳಿದೆ ಅಂತ ಹೇಳಿ. ಆಯ್ತಾಯ್ತು, ಅದೆಲ್ಲ ನಾವು ಹೇಳ್ತೀವಿ. ನೀನು ಅಷ್ಟೇ ಊಟ ತಿಂಡಿ ಚೆನ್ನಾಗಿ ಮಾಡು, ಮರೀದೆ ಟ್ಯಾಬ್ಲೆಟ್ ತಗೋ, ಆರೋಗ್ಯ ಚೆನ್ನಾಗಿ ನೋಡ್ಕೊ, ಆಯ್ತಾ? ಹ್ಞೂ ಕಣಪ್ಪ, ಕಾಯೆಲ್ಲ ಒಣಗ್ತಾ ಇದೆ. ಇನ್ನೊಂದೆರಡು ದಿನ ಈ ಪಟ್ಟಿ ಎಲ್ಲ ಬಿಚ್ತೀನಿ. ಇದು ಹಿಂಗೆ ಇದ್ದರೆ ನಾನು ಹುಷಾರಾಗಿದ್ದೀನಿ ಅಂತ ನನಗೆ ಅನ್ಸೋದೇ ಇಲ್ಲ. ಸರಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೋಗಪ್ಪ, ಹೋಗು. ನೀನೇನು ಯೋಚನೆ ಮಾಡಬೇಡ ಕಣೆ, ಆರಾಮಾಗಿರು. ಅಮ್ಮವ್ರನ್ನ ಭೇಟಿ ಮಾಡ್ತೀನಿ, ಏನಾಯಿತು ಅಂತ ನಿನ್ಗೆ ಹೇಳ್ತೀನಿ. ಇಡ್ಲಾ? ಸರಿ ರೀ. ನಿಮಗೆ ನನ್ನ ಮೇಲೆ ಹಳೆ ಕೋಪ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನೀವು ತಿಳ್ಕೊಂಡಿರೋ ಅಷ್ಟೇ ಸತ್ಯ ಅಲ್ಲ. ನಿಮ್ಮ ಮಗಳು ಹೋದ ಮೇಲೆ ನಾನು ಅವಳನ್ನು ಎಲ್ಲ ಕಡೆ ಹುಡುಕಿಸೋ ಪ್ರಯತ್ನ ಮಾಡಿದೆ. ಅವಳು ಸಿಗಲಿಲ್ಲ. ಅವಳು ಸಿಕ್ಕಿದ ತಕ್ಷಣ ನಿಮ್ಮನ್ನು ಬಂದು ಭೇಟಿ ಆಗಬೇಕು ಅಂತಿದ್ದೆ. ಅದು ನೆರವೇರಲಿಲ್ಲ. ಅದಕ್ಕೆ ಇಷ್ಟು ದಿನ ನಿಮ್ಮನ್ನು ನೋಡಕ್ಕೆ ಬರಲಿಲ್ಲ. ಜೀವನನೇ ತಲೆಕೆಳಗೆ ನನ್ನ ಕ್ಷಮಿಸ್ಬಿಡಿ. ಈ ಪ್ರಪಂಚಕ್ಕೆ, ಈ ಸಮಾಜಕ್ಕೆ ನಾನು ಏನೇ ಆಗಿರಲಿ, ಆದರೆ ಈ ಮನೆ ಮುಂದೆ, ನಿಮ್ಮ ಮುಂದೆ ನಾನು ಏನೂ ಅಲ್ಲ. ಈ ಜೀವನ ಈ ಮನೆ ಹಾಕಿರೋ ಭಿಕ್ಷೆ. ನಿಮ್ಮ ಮುಂದೆ, ಯಜಮಾನರ ಮುಂದೆ ಕೈ ಚಾಚಿರೋ ಜೀವ ಇದು. ಈಗಲೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಕ್ಷಮಿಸ್ಬಿಡಿ.